ಓಂ ಶ್ರೀ ಸತ್ ಉಪಹಸಿಯೇ ನಮಃ ಗೌರೀಮಿಭಾಯ ಸಲಿಲ ನಿದಕ್ಷತೆ ಏಕವದೇ ದ್ವಿಪದೇ ಸಹಜದಶ್ವದೆ ಅಷ್ಟಾವದೇ ನವವದೇ ಬಭುವಜೇ ಸಹಸ್ರಾಕ್ಷರ ಪರಮೇಯೋಮಂ ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೆ ಚಿರಗ್ನಿಕೊಂಡ ಸಂಬೋಧ ದೇವಕಾರ್ಯ ಸಮಧ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಾರ ಭವಿಷ್ಯ ಯಥಾವತ್ ಪ್ರತಿ ವಾರದಂತೆ 26/10/2025 1/11/2025 ವಾರ ಭವಿಷ್ಯ. ಈ ವಾರದಲ್ಲಿ ದಿನ ವಿಶೇಷಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಕಾರ್ತಿಕ ಸೋಮವಾರ, ಕಾರ್ತಿಕ ಮಾಸ ಆಗಿರುವುದರಿಂದ ಕಾರ್ತಿಕ ಸೋಮವಾರ 27/10/2025 ಶಿವನ ಆರಾಧನೆ, ಶಿವನನ್ನು ಒಲಿಸ್ಕೊಳ್ತಕ್ಕಂಥದ್ರಿಂದ ನಿಮ್ಮ ದಟ್ಟ ದಾರಿದ್ರ್ಯತನಗಳು, ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗೋದಕ್ಕೆ ದಾರಿಯಾಗುತ್ತೆ. ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ, ದೀಪಗಳನ್ನು ಹಚ್ಚೋದ್ರಿಂದ ಬಹಳ ವಿಶೇಷವಾದಂಥ ಒಂದು ಫಲಾಫಲಗಳು ಸಿಗೋದಕ್ಕೆ ದಾರಿಯಾಗ್ತದೆ. 27/10/2025 ಸೋಮವಾರ ವೃಶ್ಚಿಕ ರಾಶಿಗೆ ಕುಜ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಇಷ್ಟು ಈ ವಾರದಲ್ಲಿರ್ತಕ್ಕಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ನೋಡಿದಾಗ ಕಟಕ ರಾಶಿನಲ್ಲಿ ಗುರು ಇದ್ದಾನೆ, ಸಿಂಹ ರಾಶಿನಲ್ಲಿ ಕೇತು, ಕನ್ಯಾ ರಾಶಿನಲ್ಲಿ ಶುಕ್ರ, ತುಲಾ ರಾಶಿನಲ್ಲಿ ರವಿ ಇದ್ದಾನೆ. ವಾರ ಆರಂಭ ಕುಜ ಇರ್ತಾನೆ, ತದನಂತರ ಮುಂದಕ್ಕೆ ಹೋಗ್ತಾನೆ ಕುಜನೂ ಕೂಡ. ಇನ್ನು ವೃಶ್ಚಿಕ ರಾಶಿನಲ್ಲಿ ಬುಧ ಇರ್ತಕ್ಕಂಥದ್ದು, ಚಂದ್ರ ಬಂದು ಧನಸ್ಸು, ಮಕರ, ಕುಂಭರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ರಾಹು ಬಂದು ಕುಂಭರಾಶಿನಲ್ಲೂ, ಶನಿ ವಕ್ರನಾಗಿ ಮೀನರಾಶಿನಲ್ಲೂ ಇರ್ತಕ್ಕಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿದೆ. ಹಾಗಾಗಿ ಏನೆಲ್ಲ ಪರಿಣಾಮವನ್ನು ಮತ್ತು ಪ್ರಭಾವವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ಥಿರಾಸ್ತಿ ಖರೀದಿ ಮಾಡಬೇಕು ಅಥವಾ ಸ್ಥಿರಾಸ್ತಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಆಸ್ತಿಗೆ ಸಂಬಂಧಪಟ್ಟಂಥ ರೀತಿಯ ತಯಾರಿಗಳು ಅಥವಾ ಯೋಚನೆಗಳು ಜಾಸ್ತಿ ಇರತಕ್ಕಂಥದ್ದು. ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತಯಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಕ್ಸಸ್ ಆಗುವಂಥದ್ದು, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು, ದೂರ ಪ್ರದೇಶದಲ್ಲಿ ಅಥವಾ ದೂರ ಪ್ರದೇಶಕ್ಕೆ ತೆರಳತಕ್ಕಂಥದ್ದು ಅಥವಾ ವಿದೇಶಯಾನಕ್ಕೆ ಹೋಗುವಂಥವರಿಗೆ ಅನುಕೂಲದ ಒಂದು ಸ್ಥಿತಿಗತಿಗಳು ಎಲ್ಲವೂ ಕೂಡ, ಚಟುವಟಿಕೆಗಳೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಹೆಚ್ಚಾಗಿರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಲಾಭದ ಪ್ರಮಾಣ ಜಾಸ್ತಿ ಆಗುವಂಥದ್ದು, ಮಕ್ಕಳಿಂದ ಅನುಕೂಲ, ಯೋಗಫಲ, ಅದೃಷ್ಟ, ಮಕ್ಕಳ ಜೀವನದಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು, ಮಕ್ಕಳಿಂದ ಸಹಕಾರಗಳು ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು ಇಂಥವೆಲ್ಲವೂ ಕೂಡ ಇರುತ್ತದೆ. ಅದರ ಜೊತೆಯಲ್ಲಿ ಸ್ವಲ್ಪ ಎಲ್ಲೋ ಒಂದು ರೀತಿಯಾದಂಥ ಭಾವನಾತ್ಮಕವಾದಂಥ ರೀತಿಯಲ್ಲಿ ಸ್ವಲ್ಪ ತೊಳಲಾಟಗಳು ಜಾಸ್ತಿ ಆಗುತ್ತೆ ಮತ್ತು ಆತಂಕ ಅಂತಕ್ಕಂಥದ್ದು, ಏನೋ ಮಾಟ ಮಂತ್ರ ಅನ್ನೋ ರೀತಿಯಾದಂಥ ರೀತಿಯಲ್ಲಿ ಸ್ವಲ್ಪ ಆ ಪ್ರಭಾವಗಳು, ಯೋಚನೆಗಳು ಒಳಗಡೆ ಸ್ವಲ್ಪ ಭಯವನ್ನು ತರುವಂಥ ಸಾಧ್ಯತೆಗಳು ಭಾವನಾತ್ಮಕವಾಗಿ ಆ ರೀತಿಯಲ್ಲಿ ಇರೋದಿಲ್ಲ, ಬಟ್ ಭಾವನಾತ್ಮಕ ಊಹೆ ಮುಖಾಂತರವಾಗಿ ಆ ಪ್ರಭಾವಗಳು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ದೈವ ಕಾರ್ಯಗಳು, ಧರ್ಮ ಕಾರ್ಯಗಳ ಕಡೆಗೆ ಹೆಚ್ಚಿನದಾದಂಥ ಒಲವು ಜಾಸ್ತಿ ಆಗುವಂಥ ಸ್ಥಿತಿ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ತಕ್ಕ ಮಟ್ಟಿಗೆ ಒಂದು ಸುಧಾರಣೆಗಳನ್ನು ನೋಡಬಹುದು. ತುಂಬ ಮಿರಾಕಲ್ ಅನ್ನೋ ರೀತಿಯಲ್ಲ, ತಕ್ಕ ಮಟ್ಟಿಗೆ ಒಂದು ಸುಧಾರಣೆಗಳನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಸಾಲಗಾರರಿಂದ, ಶತ್ರುಗಳಿಂದ ಸ್ವಲ್ಪ ಕಾಟ, ನೋವು, ನಿರಾಸೆಗಳು, ಬಂಧುಗಳಿಂದ ಸ್ವಲ್ಪ ನಷ್ಟ ಕಷ್ಟಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಸೇವಕರಿಂದ ಸ್ವಲ್ಪ ನಷ್ಟಗಳಾಗ್ತಕ್ಕಂತಹ ಒಂದು ಪರಿಸ್ಥಿತಿಗಳು, ಸೋದರ ಮಾವನಿಂದ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥ ವಾತಾವರಣಗಳು, ತೊಂದರೆ ತಾಪತ್ರೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಮತ್ತು ಈ ವ್ಯಾಜ್ಯಗಳಲ್ಲಿ ಕೋರ್ಟ್ ಕೇಸ್ ವಿಚಾರ ಸಂಬಂಧಪಟ್ಟಂತೆ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂತಹ ಪರಿಸ್ಥಿತಿಯನ್ನು ಈ ಸಂದರ್ಭದಲ್ಲಿ, ಈ ವಾರದಲ್ಲಿ ಮೇಷರಾಶಿಯನ್ನು ನೋಡಬಹುದು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸಾಧ್ಯವಾದಷ್ಟು ಕೂಡ ವಾರ ಅಂತ್ಯ ಸ್ವಲ್ಪ ಕಠಿಣವಾಗಿರ್ತದೆ. ಅದರಲ್ಲೂ ಕೂಡ ಮೇಷರಾಶಿನವರಿಗೆ ವಾರ ಅಂತ್ಯ ಇದೆಯಲ್ಲ, ತುಂಬ ಕಠಿಣವಾದಂತಹ ಸಂದರ್ಭವನ್ನು ಅಥವಾ ಸಮಸ್ಯೆಗಳನ್ನೇ ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ವಾರಾಂತ್ಯ ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಮುಖವನ್ನು ನೋಡಿಬಿಟ್ಟು ಅದನ್ನು ಹನುಮಂತನ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಸ್ವಲ್ಪ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿಯಾದಂಥವನು ನೀಚನಾಗಿದ್ದಾನೆ,
ನೀಚ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ರಾಷ್ಟ್ರಾಧಿಪತಿ. ಆದರೂ ಕೂಡ ಒಂದು ರೀತಿಯಾದಂತಹ ಕೇಂದ್ರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ, ಯಾಕೆಂದರೆ ಶುಕ್ರ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ನಕ್ಷತ್ರಾಧಿಪತಿ ಕೇಂದ್ರ ಸಂಚಾರ, ಕೋನ ಸಂಚಾರದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ವಾರ ಮಧ್ಯಭಾಗದವರೆಗೆ ಅಂಥ ಸಮಸ್ಯೆಗಳು ಅನ್ನೋ ರೀತಿಯಲ್ಲಿ ನಿಮಗೇನು ಕಾಡಾಟವನ್ನು ಕೊಡುವಂಥ ಸಾಧ್ಯತೆಗಳು ಇರೋದಿಲ್ಲ. ಸ್ವಲ್ಪ ವ್ಯವಹಾರಗಳಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥದ್ದು, ಯೋಗ ಫಲಗಳು ಬರತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು. ಮತ್ತು ಶುಭ ಕಾರ್ಯ ಪ್ರಯತ್ನ, ಮದುವೆ ಮತ್ತೊಂದು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂಥವ್ರಿಗೆ ಅವ್ರಿಗೂ ಕೂಡ ಅನುಕೂಲ. ಸ್ಥಿರಾಸ್ತಿ ಮಾರಾಟಗಾರರಿಗೆ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಟೆಂಡ್ ಮಾಡುವಂಥವ್ರಿಗೆ, ಅಂದರೆ ಈ ಗೌರ್ಮೆಂಟ್ ಜಾಬ್ ಸಂಬಂಧಪಟ್ಟಂತೆ ಅಥವಾ ಕಂಪನಿಗಳಲ್ಲಿ ಯಾವ್ದಾದ್ರು ಇಂಟ್ರ್ಯೂ ಅಟೆಂಡ್ ಮಾಡಬೇಕು, ಅವರಿಗೆಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು. ಕಮ್ಯುನಿಕೇಷನ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಒಳ್ಳೆಯ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರ್ತದೆ ಅಂತಕ್ಕಂಥ ರೀತಿಯಲ್ಲಿ ಉಂಟು ಅಂತ ಹೇಳಿದ್ರೆ, ಸ್ವಲ್ಪ ಈ ಗರ್ಭದೋಷ, ಮಾಸದೋಷ ಇರುವಂಥವರು ಸ್ವಲ್ಪ ಸಮಸ್ಯೆ ಉತ್ಪತ್ತಿ ಆಗಬಹುದು, ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ವ್ಯಾವಹಾರಿಕ ಲಾಭವನ್ನೂ ಕೂಡ ನೋಡುವಂಥದ್ದು, ಕುಟುಂಬದಿಂದ ಲಾಭವನ್ನೂ ಕೂಡ ನೋಡುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಲಾಭವಾಗುವಂಥ ಯೋಗ ಫಲಗಳು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅನುಕೂಲ. ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದೀರಿ ಎಂದಾಗ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಎಂದಾಗ ಅನುಕೂಲವಾಗ್ತಕ್ಕಂಥದ್ದು. ಮಕ್ಕಳಿಂದ ಯೋಗ ಫಲಗಳು ಮತ್ತು ಪ್ರೀತಿಪಾತ್ರರಿಂದ ಯೋಗ ಫಲಗಳು ಮತ್ತು ಅದೃಷ್ಟ ಅಂತಕ್ಕಂಥದ್ದು ಸ್ವಲ್ಪ ಬದಲಾಗುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ವೃಷಭ ರಾಶಿನವರು ನೋಡ್ತೀರಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಸ್ಥಿರಾಸ್ತಿ ಮಾರಾಟ, ವಾಹನ ಮಾರಾಟಗಾರರಿಗೆ ಅನುಕೂಲ. ಸ್ಥಿರಾಸ್ತಿ ಖರೀದಿ, ವಾಹನ ಖರೀದಿಗೆ ಸಂಬಂಧಪಟ್ಟಂತೆ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ನಿದ್ರಾ ಪ್ರಭಾವ ಜಾಸ್ತಿ, ಸೋಮಾರಿತನ ಅನ್ನುವಂಥದ್ದು, ಸ್ವಲ್ಪ ನಿದ್ರೆ ಮಾಡಿದರೆ ಎದ್ದೇಳೋಕ್ಕೆ ಮನಸ್ಸು ಬರಲ್ಲ, ಆ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದನ್ನು ವೃಷಭ ರಾಶಿನವರು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಮುತ್ತೈದೆಯರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ವೃಷಭ ರಾಶಿನವರಿಗೆ ಈ ವಾರ ಉತ್ತಮವಾದಂಥ ಫಲವನ್ನು ನೀವು ನೋಡೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿರುತ್ತೆ. ವಾರ ಆರಂಭ ಅಂತಕ್ಕಂಥದ್ದು ಏನು ಭಾನುವಾರ ಸೋಮವಾರ ಅಂತಕ್ಕಂಥದ್ದು ಓಕೆ ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿದ್ದರೂ ಕೂಡ ಸಾಮಾನ್ಯವಾಗಿ ತದನಂತರವಾಗಿ ಯಾಕೋ ಸೋಮಾರಿತನ, ಆಲಸ್ಯ, ಜಿಗುಪ್ಸೆ, ಬೇಸರ, ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ಎಲ್ಲಿ ಅವಮಾನ ಆಗಿಬಿಡ್ತದೋ ಅನ್ನೋ ರೀತಿಯಾದಂಥ ಒಂದು ಆತಂಕವು, ಅಥವಾ ಹಿಂದೆ ಯಾವುದೋ ನಡೆದಿರ್ತಕ್ಕಂಥ ಘಟನೆಗಳು ತುಂಬ ಮನಸ್ಸಿನಲ್ಲಿ ಕೂತು ಬುದ್ಧಿ ಅಂತಕ್ಕಂಥದ್ದು ಚಂಚಲತೆಯನ್ನು ತರ್ತಕ್ಕಂಥದ್ದು, ಅಥವಾ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗುವಂಥದ್ದು. ಏನೇನೋ ನೆಗೆಟಿವ್ ಥಾಟ್ಸ್ಗಳು ಬಂದು ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು. ಏನೂ ಆಗದಿದ್ದರೂ ಕೂಡ ನಿಮ್ಮ ಪರಿಣಾಮಗಳು ಆ ರೀತಿಯಲ್ಲಿ ಇರುತ್ತೆ, ಅಥವಾ ನೀವು ಯೋಚನೆ ಮಾಡುವಂಥ ರೀತಿಗಳು ಆ ರೀತಿಯಲ್ಲಿರುವಂಥ ಸಾಧ್ಯತೆಗಳು ಉಂಟು. ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೂ ಕೂಡ ತುಂಬ ಎಳೆದಾಟ ಆಗ್ತದೆ, ನಿಧಾನ ಆಗ್ತದೆ. ತೀರ್ಮಾನ ತೆಗೆದುಕೊಳ್ಳೋದಕ್ಕೂ ಕೂಡ ಅಷ್ಟೇ ತುಂಬ ನಿಧಾನ ಎಳೆದಾಟಗಳಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ವಿದ್ಯಾಭ್ಯಾಸದಲ್ಲೂ ಕೂಡ ಅಷ್ಟೇ ಸ್ವಲ್ಪ ಮಂದತ್ವ ಅಂತಕ್ಕಂಥದ್ದು, ಉತ್ಸಾಹ ಇರೋಲ್ಲ ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಆದರೆ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಅಂಥ ಸೋಲುಗಳು ಅಂತಕ್ಕಂಥ ರೀತಿಯಲ್ಲಿ ಇರೋದಿಲ್ಲ. ಯಾಕೆಂದರೆ ಅನಿರೀಕ್ಷಿತವಾದಂಥ ಧನಾಗಮನ ನಿರೀಕ್ಷೆ ಮಾಡಿರೋದಿಲ್ಲ. ಆ ರೀತಿಯಲ್ಲಿ ಆರ್ಥಿಕವಾದಂಥ ಅನುಕೂಲ ಮತ್ತು ಸಹಾಯವನ್ನು ನೋಡ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಈ ವಾರದಲ್ಲಿ ನೀವು ನೋಡ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಂತಕ್ಕಂಥದ್ದು ಈ ವಾರದಲ್ಲಿ ನಿಮಗೆ ಉಂಟು. ಹಾಗಾಗಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ಅದರ ಜೊತೆಯಲ್ಲಿ ಶುಭ ಕಾರ್ಯ ತಯಾರಿ ಅಥವಾ ಪ್ರಯತ್ನ ಮಾಡುವಂಥವ್ರಿಗೆ ಸ್ವಲ್ಪ ಯಾಕೋ ಅಷ್ಟೊಂದು ಒಂದು ಪಾಸಿಟಿವ್ ಅನ್ನೋ ರೀತಿಯಾದಂಥ ರೀತಿಯಲ್ಲೋ ಅಥವಾ ಸಕ್ಸಸ್ ಅಂತಕ್ಕಂಥದ್ದು ಇರೋದಿಲ್ಲ ಅಂತಕ್ಕಂಥದ್ದು ಬಂದಂಥದ್ದು ಹಾಗೆ ಮೈನಸ್ ಆಗುವಂಥ ಸ್ಥಿತಿ ಇರುತ್ತೆ. ತೃತೀಯ ಕೇತು ಅಂತಕ್ಕಂಥದ್ದು ನಿಮಗೆ ನೀಚ ಶುಕ್ರನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಎಲ್ಲೋ ಸಣ್ಣದಾಗಿ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸಬಹುದು. ಪ್ರೀತಿ ಪಾತ್ರರಿಂದ ಕಿರಿಕಿರಿಯನ್ನು ಅನುಭವಿಸಬಹುದು. ಭಾವನಾತ್ಮಕವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಈ ಕುಡಿತ, ಜೂಜು, ರೇಸ್, ಲಾಟರಿ ಇವು ಈ ರೀತಿಯಾದಂಥ
ಒಂದು ದುಶ್ಚಟದ ವ್ಯವಹಾರಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಏನೇನೋ ಯೋಚನೆಗಳನ್ನು ಮಾಡ್ತೀರಿ, ಯಾವುದು ಕಾರ್ಯರೂಪ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಕಾಡಾಟವನ್ನು ಕೊಡಬಹುದು. ಆದರೆ ವ್ಯಾಜ್ಯಗಳಲ್ಲಿ ನಿಮಗೆ ಜಯವನ್ನು ಸಾಧಿಸುವಂಥ ಯೋಗ ಫಲಗಳಿದೆ ಮಿಥುನ ರಾಶಿಯವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಹಿರಿಯರಿಗೆ, ವಯೋವೃದ್ಧರಿಗೆ, 60 ವರ್ಷ ದಾಟಿದಂಥವರಿಗೆ ಏನಾದರೂ ಒಂದು ಅವರಿಗೆ ತುಂಬ ಅವಶ್ಯಕತೆ ಇರತಕ್ಕಂಥ ಯಾವುದಾದ್ರು ವಸ್ತುವೋ ಆಹಾರವನ್ನು ಅಥವಾ ಬಟ್ಟೆಯನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕಟಕ ರಾಶಿನವ್ರಿಗೆ ಈ ವಾರ ರಾಶಿನಲ್ಲಿರ್ತಕ್ಕಂಥ ಗುರು ಅಂತಕ್ಕಂಥವನು ಒತ್ತಡವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಏನೋ ಅಸಮಾಧಾನ, ಏನೋ ಮಾಡಬೇಕು ಅಂತ ಇರ್ತದೆ, ಬಟ್ ಆ ಮೂವ್ ಆಗೋದಿಲ್ಲ. ಆ ರೀತಿಯಲ್ಲಿ ಏನೋ ಒಂಥರ ಅಸಮಾಧಾನವೋ ಕಿರಿಕಿರಿಗಳನ್ನು, ಒಂದು ಅಸಂತೃಪ್ತಿಯ ಒಂದು ಭಾವವನ್ನು, ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀರಿ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತೀರಿ, ಎಲ್ಲವೂ ಕೂಡ ಟೂಸ್ ಆಗುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ಇರಿಟೇಟ್ ಆಗುವಂಥದ್ದನ್ನು ಸಾಮಾನ್ಯವಾಗಿ ನೋಡ್ತೀರಿ. ಆರ್ಥಿಕವಾದಂಥ ಒತ್ತಡವನ್ನು ಕೂಡ ತಂದುಕೊಳ್ತಕ್ಕಂಥದ್ದು, ಕೌಟುಂಬಿಕವಾದಂಥ ಕಲಹಗಳು ಜಾಸ್ತಿ ಆಗುವಂಥದ್ದು ಮತ್ತು ಕುಟುಂಬದ ವಿಚಾರಗಳು ಕೂಡ ನಿಮಗೆ ಒತ್ತಡವನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರ್ತದೆ. ಸ್ಥಿರಾಸ್ತಿ ಆಯ್ಕೆ ಈ ಸಂದರ್ಭ ಸೂಕ್ತ ಅಲ್ಲ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವಂಥವ್ರಿಗೂ ಕೂಡ ಸ್ವಲ್ಪ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು. ಲಾಭದ ಪ್ರಮಾಣ ಅಂತಕ್ಕಂಥದ್ದು ಕುಂಠಿತವಾಗುವಂಥ ಸ್ಥಿತಿ, ಸ್ನೇಹಿತರಿಂದ ನಷ್ಟವು, ಶತ್ರುತ್ವವನ್ನು ಕೂಡ ನೋಡ್ತಕ್ಕಂಥದ್ದು, ಎಲ್ಲೋ ಸಣ್ಣದಾಗಿ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವಂಥ ರೀತಿಯಲ್ಲಿ ನಿಮ್ಮ ಸ್ನೇಹಿತರ ನಡವಳಿಕೆಗಳನ್ನು ಈ ಸಂದರ್ಭದಲ್ಲಿ ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತಕ್ಕಂತಲೇ ಹೇಳ್ತದೆ. ಮಕ್ಕಳಿಂದ ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ನೋಡುವಂಥದ್ದು, ಭವಿಷ್ಯ ಕತ್ತಲೆಲ್ಲ ಆಗ್ಬಿಡುತ್ತದೋ ಅನ್ನೋ ರೀತಿಯಾದಂಥ ಆತಂಕವನ್ನು ಕೂಡ ನಿಮ್ಮ ಮಕ್ಕಳಿಂದ ನೋಡ್ತೀರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಕಾಲು ನೋವು, ಹಾರ್ಮೋನ್ ವ್ಯತ್ಯಾಸ, ಥೈರಾಯ್ಡ್ ಪ್ರಾಬ್ಲಮ್ಮು, ಮೈಕೈ ನೋವು ಜಾಸ್ತಿ ಆಗುವಂಥದ್ದು, ಮತ್ತು ಲಿವರ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಮತ್ತು ಆಸಿಡಿಟಿ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನದಾದಂಥ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು ಸಹಜವಾಗಿ ಈ ವಾರದಲ್ಲಿ ನೋಡ್ತೀರಿ. ಕುಟುಂಬದಲ್ಲಿರ್ತಕ್ಕಂಥ ಕೇತು, ಅಷ್ಟಮದಲ್ಲಿರ್ತಕ್ಕಂಥ ರಾಹು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಕಟ್ಟಿ ಹಾಕುವಂಥ ಸ್ಥಿತಿಯು ಇರುತ್ತದೆ. ಯೋಗಕಾರಕನಾಗಿರ್ತಕ್ಕಂಥ ಕುಜನೂ ಕೂಡ ಕತ್ತಲೆಗೆ ಕವಿತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಯೋಗ ಇಲ್ಲಿವರೆಗೆ ಇದ್ದಂಥ ಕುಜನಿಂದ ಬರ್ತಾ ಇರ್ತಕ್ಕಂಥ ಯೋಗ ಈಗ ಮೈನಸ್ ಆಗುವುದಕ್ಕೆ ದಾರಿ ಉಂಟು. ಯಾವುದೇ ಯೋಗ ಬಂದರೂ ಕೂಡ ಮಕ್ಕಳಿಂದ ಕಿತ್ತುಕೊಳ್ಳತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಅಥವಾ ಯಾವುದೇ ಅದೃಷ್ಟ ಅಥವಾ ಖುಷಿ ಕೊಡ್ತಕ್ಕಂಥ ವಿಷಯಗಳು ಬಂದರೂ ಕೂಡ ಮಕ್ಕಳಿಂದ ಆ ಖುಷಿ ನಷ್ಟವಾಗುವಂಥ ಪರಿಸ್ಥಿತಿ ಬರಬಹುದು. ಕಟಕ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ರಾಹು ಅಂತಕ್ಕಂಥವನು ನಿಮ್ಮನ್ನು ತುಂಬ ಆಟ ಆಡಿಸ್ತಾನೆ ಈ ವಾರ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಆ ಬನ್ನಿ ಪತ್ರೆಯನ್ನು ಒಂದು ತೆಗೆದುಕೊಂಡು ಹೋಗಿ ಅಮ್ಮನವರ ದೇವಸ್ಥಾನಕ್ಕೆ ಅರ್ಪಿಸೋದು ನಿಮಗೆ ಅದ್ಭುತವಾದಂಥ ವರ್ಕ್ ಮಾಡುತ್ತೆ. ಮತ್ತು ವಾಹನ ಚಾಲನೆ ಬಹಳ ಜಾಗ್ರತೆ ಕಟಕ ರಾಶಿನವರು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಒಂಥರ ಗಿಲ್ಟಿ ಫೀಲಿಂಗು, ಏನೋ ಅಸಮಾಧಾನ, ಏನೋ ಅಸಂತೃಪ್ತಿ ಅಥವಾ ಅಪರಾಧ ಪ್ರಜ್ಞೆ, ನಾನು ಮಾಡಬಾರ್ದೇನೋ ಮಾಡಿನೇನೋ ಅನ್ನೋ ರೀತಿಯಲ್ಲಿ, ಯಾಕೋ ಮಾಡಿದಂಥ ಕೆಲಸ ಯಾಕೋ ತೃಪ್ತಿಕರವಾದಂಥ ರೀತಿಯಲ್ಲಿ ಅನಿಸೋದಿಲ್ಲ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಇರ್ತದೆ. ಒಳಗಡೆನೇ ಒಂಥರ ಹೇಳಿಕೊಳ್ಳಲಾರದಂಥ ಅಸಂತೃಪ್ತಿ, ಹಿಂಸೆ, ಅಸಮಾಧಾನ ಅಂತಕ್ಕಂಥ ರೀತಿಯಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಈ ವಾರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಎಲ್ಲ ರೀತಿಯಲ್ಲೂ ಕೂಡ. ಏಕೆಂದರೆ ರವಿ ನೀಚ, ಅದರ ಜೊತೆಯಲ್ಲಿ ಶುಕ್ರ ನೀಚ ಆದರೆ ಒಳ್ಳೆಯದೇ, ಆದರೆ ರವಿ ನೀಚ, ನಿಮಗೆ ಬಲ ಇಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಇರೋದರಿಂದ ಯಾವುದನ್ನು ಹೇಗೆ ಮಾಡಬೇಕು, ಹೇಗೆ ನಿಭಾಯಿಸಬೇಕು, ಯಾವ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಬೇಕು ಗೊತ್ತಾಗೋದೇ ಇಲ್ಲ. ಅದರಲ್ಲೂ ಕೂಡ ಕೇತು ಪ್ರಭಾವ, ಸನ್ಯಾಸ ಭಾವ, ಒಂಥರ ತ್ಯಾಗ ಭಾವ, ಬೇರೆಯವರಿಗೆ ಒಳ್ಳೆಯದಾಗತ್ತೆ, ನಿಮಗೆ ಮಾತ್ರ ಒಂದು ರೀತಿಯಲ್ಲಿ ಕತ್ತನಲ್ಲಿ ನಿಲ್ಲುವಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ಆರ್ಥಿಕವಾಗಿ ಮಂದಗತಿ, ಆರ್ಥಿಕ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ವಕ್ರ ಪ್ರಭಾವ, ಹಣಕಾಸಿನ ತೀರ್ಮಾನಗಳನ್ನು ಯಾವುದನ್ನೇ ತೆಗೆದುಕೊಂಡ್ರೂ ಕೂಡ ರಾಂಗ್ ಡಿಸಿಷನ್ಸ್. ಸ್ನೇಹಿತರು, ಯಾರನ್ನ ಸ್ನೇಹ ಅಂತಕ್ಕಂಥದ್ದು ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಬಯಸಿರ್ತಾರೋ
ಅಂದುಕೊಂಡಿರ್ತಾರೋ ಅವರಿಂದಲೇ ಸ್ವಲ್ಪ ಕೆಡುಕಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗುವಂಥ ಸಾಧ್ಯತೆ. ಅದರ ಜೊತೆಯಲ್ಲಿ ದಾಂಪತ್ಯ ಸೌಖ್ಯ ಅಂತಕ್ಕಂಥದ್ದು ತೃಪ್ತಿಕರವಾಗಿ ಇಲ್ಲದೇ ಇರತಕ್ಕಂಥದ್ದು. ಕುಜನ ಬಲ ಇಲ್ಲಿವರೆಗೆ ಇತ್ತು ನಿಮಗೆ ನೇರವಾಗಿ ದಶಮ ಭಾಗ್ಯ ದೃಷ್ಟಿ ಅದೃಷ್ಟ ಏನು ಬಂದರೂ ಕೂಡ ಆ ಕುಜನ ಪ್ರಭಾವದಿಂದ ಹೊಡೆದಾಕೊಂಡು ಹೋಗ್ತಾ ಇತ್ತು. ಈಗ ಆ ಕುಜನ ಪ್ರಭಾವವು ಕೂಡ ನಿಮಗೆ ನಷ್ಟವನ್ನು ತರುವಂಥ ಸ್ಥಿತಿಗೆ ಹೋಗ್ತಾ ಇದ್ದಾನೆ. ಅದೊಂದು ಮೈನಸ್. ಸೋಮವಾರದ ನಂತರ ಕುಜನ ಬಲವನ್ನು ಕೂಡ ಇರೋದಿಲ್ಲ. ಹಾಗಾಗಿ ಗುರುಬಲ ಇತ್ತು, ಗುರುಬಲ ಇಲ್ಲ, ಗುರು ವ್ಯಯಸ್ಥಾನ, ಖರ್ಚುಗಳು ಜಾಸ್ತಿ ಮಾಡ್ತಾನೆ, ಹೂಡಿಕೆಗಳನ್ನು ಮಾಡಿಸುವಂಥ ಪರಿಸ್ಥಿತಿ ಬರುತ್ತದೆ. ಆ ಹೂಡಿಕೆ ಮಾಡಿದ್ದು ನಷ್ಟವಾಗುವಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಎಲ್ಲವೂ ಕೂಡ ನಿಮಗೆ ಒಂಥರ ಅತಂತ್ರ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿ ನಿಲ್ಲುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹೋಗಲಿ, ಮಕ್ಕಳಿಂದಲಾದರೂ ಏನಾದರೂ ಒಂದು ಅನುಕೂಲವಾಗುತ್ತಾ, ಸಹಕಾರ ಸಿಗುತ್ತಾ, ಬೇರೆಯವರಿಂದ ಸಹಕಾರ ಸಿಗುತ್ತಾ, ಕುಟುಂಬಸ್ಥರಿಂದ ಸಹಾಯ ಸಿಗುತ್ತಾ, ಬಂಧುಗಳಿಂದ ಸಹಾಯ ಸಿಗುತ್ತಾ, ಸ್ನೇಹಿತರಿಂದ, ಎಲ್ಲರೂ ಕೂಡ ನಿಮ್ಮ ವಿರೋಧಿಗಳೇ ಆಗಿರ್ತಾರೆ. ಎಲ್ಲರಿಂದಲೂ ಕೂಡ ಏನಾದರೂ ಒಂದು ತಪ್ಪು ನಡವಳಿಕೆ ಅಥವಾ ತಪ್ಪು ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಸಿಂಹರಾಶಿನವರು ಮಾತ್ರ ಈ ವಾರ ಎಚ್ಚರಿಕೆ ಮತ್ತು ಜಾಗ್ರತೆಯಿಂದಲೇ ಇರಬೇಕು. ಅದೃಷ್ಟವಶಾತ್ ನಿಮಗೇನಾದರೂ ಜಾತಕದ ಬಲ ಅಂತಕ್ಕಂಥದ್ದು ಇದ್ದರೆ ರಕ್ಷಣೆ ಇರುತ್ತೆ. ಜಾತಕದ ಬಲ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ನಿಮಗೆ ತುಂಬ ಆಟ ಆಡಿಸುತ್ತೆ ಈ ವಾರ ಸಿಂಹರಾಶಿನಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಶಿವನ ಆಲಯದಲ್ಲಿ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಒಂದು ರೀತಿಯಾದಂಥ ಇಲ್ಲಿವರೆಗೆ ಸ್ವಲ್ಪ ಲಾಭ ಅನುಕೂಲ ಯೋಗ ಫಲ ಅನ್ನೋ ರೀತಿಯಲ್ಲಿ ಕಳೆದ ವಾರ ನೋಡಿರ್ತೀರಿ. ಆದರೆ ಈಗ ಏನಾಗ್ತದೆ, ಮಂದತ್ವ ಅಂತಕ್ಕಂಥದ್ದು, ಜಿಗುಪ್ಸೆ ಅಂತಕ್ಕಂಥದ್ದು, ಬೇಸರ ಅಂತಕ್ಕಂಥದ್ದು, ನಿರುತ್ಸಾಹ ಅಂತಕ್ಕಂಥ ರೀತಿಯಲ್ಲಿ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಅಂದರೆ ನೀವೇನಾದರೂ ಕೆಲಸ ಬಂತು, ಕೆಲಸ ಮಾಡಬೇಕು ಅಂದರೆ ನಿಮಗೆ ಆಸಕ್ತಿಗಳಿರೋದಿಲ್ಲ, ಕೆಲಸ ಮಾಡುವಂಥ ಜಾಗದಲ್ಲೂ ಆಸಕ್ತಿಗಳು ಕಡಿಮೆ, ನಿಮ್ಮಲ್ಲೇ ಒಂದು ರೀತಿಯಾದಂಥ ಏನೋ ಒಂದು ರೀತಿಯ ಜಡತ್ವ ಅಂತಕ್ಕಂಥದ್ದು ನಿರ್ಮಾಣವಾಗುವಂಥ ಪರಿಸ್ಥಿತಿಗಳು ಬರಬಹುದು. ಸೋಮಾರಿತನ ಅಂತಕ್ಕಂಥದ್ದು, ನಿದ್ರಾ ಭಾವ ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ವರದಾನವನ್ನು ಪಡೆದುಕೊಳ್ಳತಕ್ಕಂಥ ಸ್ಥಿತಿಯೂ ಇದೆ. ಯಾವ ರೀತಿಯಲ್ಲಿ? ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ, ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅನ್ನೋ ರೀತಿಯ ಪ್ರಯತ್ನ ಮಾಡುವಂಥವ್ರಿಗೆ ಅಥವಾ ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡುವಂಥವ್ರಿಗೆ ಅದ್ಭುತವಾದಂಥ ಒಂದು ಫಲವನ್ನು ಅಥವಾ ಶುಭ ಫಲವನ್ನು ನೋಡೋದಕ್ಕೆ ದಾರಿ ಉಂಟು, ಅನುಕೂಲವನ್ನು ನೋಡೋದಕ್ಕೆ ದಾರಿ ಆಗ್ತದೆ. ಏನು ಉದ್ಯೋಗ ಸಂಬಂಧಪಟ್ಟಂಥ ರೀತಿಯ ಯಾವುದೇ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ. ಅದರ ಜೊತೆಯಲ್ಲಿ ಸ್ಥಿರಾಸ್ತಿ ಖರೀದಿ ಮಾಡುವಂಥವ್ರಿಗೆ ಅನುಕೂಲ, ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥವ್ರಿಗೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಆದರೆ ಶುಕ್ರ ನೀಚ ಪ್ರಭಾವವಾಗಿದ್ರೂ ಕೂಡ ವಾರ ಮಧ್ಯಭಾಗದವರೆಗೆ ಶುಕ್ರನ ಬಲವೂ ಕೂಡ ಇರ್ತದೆ, ನೀಚಭಂಗ ರಾಜಯೋಗಕ್ಕೊಳಗಾಗ್ತಾನೆ. ಹಾಗಾಗಿ ವಾರ ಮಧ್ಯಭಾಗದವರೆಗೆ ಶುಕ್ರನ ಬಲವೂ ಇರತಕ್ಕಂಥದ್ದಾಗಿರೋದ್ರಿಂದ ಅಂಥ ಮೈನಸ್ ಆಗುವಂಥ ಪರಿಸ್ಥಿತಿಗಳು ಇರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ದುಸ್ವಪ್ನಗಳು ಅಂತಕ್ಕಂಥದ್ದು ಕಾಡಾಟವನ್ನು ಕೊಡಬಹುದು. ಎಲ್ಲೋ ಅತಿಹಾಸೆಗೆ ಬಲಿಯಾಗಿ ಅಥವಾ ಅತಿಹಾಸೆಯಿಂದ ಎಲ್ಲೋ ಲಾಭ ಹೆಚ್ಚಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲೋ ಇನ್ವೆಸ್ಟ್ ಮಾಡೋಕ್ಕೋಗಿ ನಷ್ಟವನ್ನು ತಂದುಕೊಡ್ತಕ್ಕಂಥ ಸ್ಥಿತಿ. ಮತ್ತು ಶತ್ರುಗಳಿಂದ ಮತ್ತು ಸೇವಕರಿಂದ ಕೆಲಸ ಕಾರ್ಯಗಳು ಸರಿಯಾಗಿ ಆಗದಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು ಅಂತಕ್ಕಂಥ ಹೇಳ್ತದೆ. ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಅನಿರೀಕ್ಷಿತವಾದಂಥ ಲಾಭ, ಅವಕಾಶ, ಯೋಗಫಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಈ ವಾರದಲ್ಲಿ ಕನ್ಯಾ ರಾಶಿನವ್ರು ನೋಡ್ತೀರಿ. ಸುಮಾರು 80% ನಿಮಗೆ ಉತ್ತಮವಾದಂಥ ಫಲವನ್ನೇ ಕನ್ಯಾ ರಾಶಿನವ್ರು ನೋಡೋದಕ್ಕೆ ದಾರಿ ಇದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೋ ಇರೋದಿಲ್ಲ. ಹಾಗಾಗಿ ನಿಮಗೆ ಒಂದು ಮೈನಸ್ ಪಾಯಿಂಟ್ ಏನಾದರೂ ಆಯಿತು ಅಂದರೆ ಅದು ಏನಂಥ ಮೈನಸ್ ಪಾಯಿಂಟ್ ಅಂತಕ್ಕಂಥ ರೀತಿಯಲ್ಲಿ ಇಲ್ಲ. ಯಾಕೆಂದರೆ ಗುರುವಿನ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಹಾಗಾಗಿ ಸಂಬಂಧಗಳಲ್ಲಿ ಅಥವಾ ದಾಂಪತ್ಯದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅದು ಮಾತುಕತೆ ಮುಖಾಂತರವಾಗಿ ಬಗೆಹರಿಯುತ್ತೆ. ಮತ್ತು ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಯೋಗ ಫಲವನ್ನು ಪಡೆದುಕೊಂಡು ಬಂದಿದೆ ಈ ವಾರ ಕನ್ಯಾ ರಾಶಿ. ಏನು ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಒಂದು ಚಾಕ್ಲೇಟ್, ನಿಮಗೆ ಗೊತ್ತಿರುವಂಥ ರೀತಿಯಲ್ಲಿ ಯಾರೋ ಪುಟ್ಟ ಮಕ್ಕಳಿದ್ರೆ ಒಂದು 5 ಜನಕ್ಕೆ ಒಂದು ನಿಮ್ಮ ಕೈಲಾದಂಥ ರೀತಿ ಒಂದು ಚಾಕ್ಲೇಟ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಯಾಕಂದರೆ ಅದರ ಮಕ್ಕಳು ದೇವರ ಸ್ವರೂಪ, ಭಗವಂತನಿಗೆ ಅರ್ಪಿಸಿದಂಗೆ ಆಗುತ್ತೆ ಸಿಹಿಯನ್ನು, ಹಾಗಾಗಿ ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ತುಲಾರಾಶಿನವ್ರಿಗೆ ರಾಷ್ಟ್ರಾಧಿಪತಿಯಾದಂಥ ವ್ಯಯಭಾವ, ಹಾಗಾಗಿ
ಎಲ್ಲೋ ಸಣ್ಣದಾಗಿ ನಿಮಗೆ ವ್ಯಾಮೋಹಗಳು, ಆಸೆಗಳು ಅಥವಾ ದುಂದುವೆಚ್ಚಗಳು ಜಾಸ್ತಿ ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಹೂಡಿಕೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ತಯಾರಿಗಳನ್ನು ಮಾಡಿಕೊಳ್ತಕ್ಕಂಥದ್ದು, ತಕ್ಕ ಮಟ್ಟಿಗೆ ಅಲ್ಲಿ ಸಕ್ಸಸ್ಸೂ ಕೂಡ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತಕ್ಕಂಥದ್ದು ಹೇಳ್ತದೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ತುಂಬ ಹೈಯೆಸ್ಟ್ ರೀಚ್ ಇಲ್ಲ ಅಂದ್ರೂ ಕೂಡ ಒಂದು 30-40% ಪರವಾಗಿರೋದಿಲ್ಲ ಅಂತಕ್ಕಂಥದ್ದು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆಗಳಾಗ್ತದೆ. ಬಟ್ ಸಾಲ ಸೋಲ ಬಡ್ಡಿ ಅದು ಇದು ಅಂತ ಕಟ್ಟೋದ್ರಾಗ ಬಂದಿದ್ದು ಲಾಭವಾದ್ರೂ ಕೂಡ ಬಂದಿದ್ದೆಲ್ಲವೂ ಕೂಡ ಅಲ್ಲೇ ಖರ್ಚಾಗಿ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗುವಂಥದ್ದು ಉಂಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಬಂಧು ಬಾಂಧವರಿಂದ ಸ್ವಲ್ಪ ವಿರೋಧವನ್ನು ಕಟ್ಟಿಕೊಡ್ತಕ್ಕಂಥದ್ದು. ಯಾರನ್ನು ನೀವು ತುಂಬ ಹಚ್ಚಿಕೊಂಡಿರ್ತೀರೋ ಅಲ್ಲಿ ಎಲ್ಲೋ ಸಣ್ಣದಾಗಿ ನೋವಾಗುವಂಥದ್ದು ಅಥವಾ ನಿಮ್ಮ ಭಾವನೆಗೆ ಪೆಟ್ಟು ಬೀಳ್ತಕ್ಕಂಥವ್ರು, ಅಂಥವರಿಂದಲೇ ತುಂಬ ಹಚ್ಚಿಕೊಂಡಂಥ ವ್ಯಕ್ತಿಗಳಿದ್ದಲೇ ನಿಮ್ಮ ಭಾವನೆಗೆ ಪೆಟ್ಟು ಬೀಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಿದೆ ಅಂದರೆ ಅನುಕೂಲ. ಸ್ಥಿರಾಸ್ತಿ ಮೇಲೆ, ವಾಹನದ ಮೇಲೆ ಸಾಲ ಮಾಡಿಬಿಟ್ಟು ತೆಗೆದುಕೊಳ್ಬೇಕು, ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ರಿ, ಅಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತದೆ. ಮಕ್ಕಳಿಂದ ಸ್ವಲ್ಪ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಈ ಜಾಯಿಂಟ್ಸ್ ಪೇನು ಮತ್ತು ಮೂಳೆ ಸವೆತಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ, ಕಾಲು ನೋವು ಮತ್ತು ಈ ಉಸಿರಾಟ ಸಂಬಂಧಪಟ್ಟಂತೆ ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನದಾಗಿ ನಿಮಗೆ ಸಮಸ್ಯೆಯನ್ನು ತರಬಹುದು. ತುಂಬ ಇಲ್ಲ, ಗಂಭೀರ ಇಲ್ಲ, ಏನೋ ಗಂಭೀರ ಆಗುತ್ತೆ ಅನ್ನೋ ರೀತಿಯಲ್ಲ, ಸಣ್ಣದಾಗಿ ವ್ಯತ್ಯಾಸವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಅನಾನುಕೂಲ. ಪಾಲುದಾರಿಕೆ ವ್ಯವಹಾರ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿದೆ. ಅಷ್ಟಮಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ. ಹಾಗಾಗಿ ಏನಾಗುತ್ತೆ, ಯಾರಿಂದಲೋ ಹೆಣ್ಣು ಮಕ್ಕಳಿಂದ ಹೆಂಡತಿ ಆಗ್ಬೋದು, ತಾಯಿ ಆಗ್ಬೋದು, ಅಥವಾ ಮಗಳಾಗ್ಬೋದು, ಅಕ್ಕ ತಂಗಿಯರಾಗ್ಬೋದು, ಅವರಿಂದ ಒಂದು ಸಣ್ಣದಾಗಿ ಏನೋ ಒಂದು ಅನುಕೂಲವನ್ನು, ಒಂದು ಖುಷಿಯಾಗುವಂಥ ಏನಾದರೂ ಒಂದು ವಿಷಯ ನಡೀತದೆ. ಹಾಗಾಗಿ ಮತ್ತು ತಂದೆಯ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತಂದೆಯಿಂದ ಸಹಕಾರ ಅಂತಕ್ಕಂಥದ್ದು ಸಿಗುವ ಸಾಧ್ಯತೆಗಳು ತುಂಬ ಕಡಿಮೆ. ಮತ್ತು ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿದೇಶಯಾನ, ದೂರ ಪ್ರಯಾಣ, ದೂರದಲ್ಲೆಲ್ಲೋ ಉದ್ಯೋಗವನ್ನು ಅರಸ್ತಾ ಇದೆ ಅಂತಂದಾಗ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಕೆಲಸಗಾರ ಸಿಗಬೇಕು, ಆ ಹುಡುಕಾಟದಲ್ಲಿದ್ದೀರಿ ಅಂದಾಗ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳು ನಿಮಗೆ ಪ್ರಾಪ್ತಿ ಉಂಟು. ಹಾಗಾಗಿ ಈ ವಾರ ನಿಮಗೆ ಅನುಕೂಲವಾಗಬೇಕು, ಹೆಚ್ಚಿನದಾಗಿ ಅನುಕೂಲವಾಗಬೇಕು, ಶುಭವೇ ನೋಡಬೇಕು ಅನ್ನೋದ್ರೆ ಗಣಪತಿಯ ನಾಮಸ್ಮರಣೆ ಸದಾ ನೀವು ಮಾಡ್ತಕ್ಕಂಥದ್ದು ಸೂಕ್ತ. ತುಲಾರಾಶಿನವರು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯ ಗುರುಬಲ ಬಂದಿದೆ. ಹಾಗಾಗಿ ಅದರ ಜೊತೆಯಲ್ಲಿ ರಾಶ್ಯಾಧಿಪತಿಯಾದಂಥನು ಗುರುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು. ವ್ಯವಹಾರಗಳು, ಅವಕಾಶಗಳು ಹುಡುಕಿಕೊಂಡು ಬರುವಂಥ ಸಾಧ್ಯತೆಗಳು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಮತ್ತು ಆರ್ಥಿಕವಾದಂಥ ಸ್ಥಿತಿಯೂ ಕೂಡ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಅಂಥ ಕಷ್ಟದ ಪ್ರಭಾವ ಅಂತಕ್ಕಂಥ ರೀತಿಯಲ್ಲಿ ಇರೋದಿಲ್ಲ. ಕಷ್ಟಗಳು ಬರ್ತದೆ, ಬೇರೆಯವರಿಂದ ಬರ್ತದೆ, ಅದನ್ನು ನೋಡೋಣ ಮುಂದೆ. ಸಾಮಾನ್ಯವಾಗಿ ಬಂಧು ಬಾಂಧವರಿಂದ ಸಹಕಾರ ಸಿಗುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಾಗತ್ತೆ. ವರ್ಗಾವಣೆ ಸಂಬಂಧಪಟ್ಟಂತೆ ಅನುಕೂಲ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಆರೋಗ್ಯ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣುವಂಥದ್ದು ಉಂಟು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಇದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಜಿಗುಪ್ಸೆಗಳು, ಸೋಮಾರಿತನ, ಆಲಸ್ಯ, ನಿರುತ್ಸಾಹ, ನಿದ್ರಾಭಾವ ಜಾಸ್ತಿ, ಮಾಡೋಣ ಬಿಡೋ ಅನ್ನೋ ರೀತಿಯಲ್ಲಿ ಕೆಲಸಗಳನ್ನು ತಳ್ಳುವಂಥದ್ದು, ಇಂಥವೆಲ್ಲವೂ ಕೂಡ ಸಾಮಾನ್ಯವಾಗಿ ಇರುತ್ತದೆ. ಶುಭ ಕಾರ್ಯ ಪ್ರಯತ್ನ ಅನುಕೂಲದ ಒಂದು ಸ್ಥಿತಿನಲ್ಲಿದೆ. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ವ್ಯಾಜ್ಯಗಳು ಸೋಲನ್ನು ತರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ವ್ಯಾಜ್ಯಗಳು, ಕೋರ್ಟ್ ಕೇಸ್ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ. ವಾರ ಅಂತ್ಯ ಮಾತ್ರ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಜಿಗುಪ್ಸೆ, ಬೇಸರ, ಸೋಮಾರಿತನವಿದ್ರೂ ಕೂಡ ಅದೃಷ್ಟವನ್ನು ತರುವಂಥ ಪರಿಸ್ಥಿತಿಗಳು ಬರಬಹುದು. ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಬದಲಾವಣೆಗಳನ್ನು ನೋಡೋದಕ್ಕೆ ದಾರಿ ಉಂಟು. ಆದರೆ ರವಿ ನೀಚನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ತಂದೆಯ ಸಹಕಾರ, ಮೇಲಧಿಕಾರಿಗಳಿಂದ ನಷ್ಟ,
ಸರ್ಕಾರಿ ಅಧಿಕಾರಿಗಳಿಂದ ಮತ್ತು ರಾಜಕಾರಣಿಗಳಿಂದ ತೊಂದರೆ ತಾಪತ್ರಯಗಳು, ಮಾನಸಿಕವಾದಂಥ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ಅಧಿಕಾರಿಗಳಿಂದ ಮನೋನಿಂದನೆಗಳು ಮತ್ತು ಗೌರವಕ್ಕೆ ಧಕ್ಕೆಯಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ವೃಶ್ಚಿಕ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ನಿಮ್ಮ ಕುಲದೇವತೆಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಒಂದು 108 ನಾಮಸ್ಮರಣೆಯನ್ನು ಮಾಡೋದರಿಂದ, ಕುಲದೇವತಾ ನಾಮಸ್ಮರಣೆ, ಅದರಿಂದ ನಿಮಗೆ ಒಳ್ಳೆಯ ಫಲವನ್ನೇ ನೋಡೋದಕ್ಕೆ ದಾರಿಯಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂತನು ಹೋಗಿ ಅಷ್ಟಮ ಪ್ರಭಾವಕ್ಕೊಳಗಾಗಿದ್ದಾನೆ. ಹಾಗಾಗಿ ನೀವೇ ಹೋಗಿ ಸಂಕಷ್ಟದ ಸುಡಿಗೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ನಿಮ್ಮದೇ ಆದಂಥ ಮೂರ್ಖತನವೋ ಅಥವಾ ಉಡಾಫೆಯ ನಡವಳಿಕೆಯೋ ನಿಮ್ಮ ಭವಿಷ್ಯವನ್ನು ಸಂಕಷ್ಟಕ್ಕೆ ತಳ್ಳುವಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ನೀವು ತೆಗೆದುಕೊಳ್ಳತಕ್ಕಂಥ ತೀರ್ಮಾನಗಳನ್ನು ಇನ್ನೊಬ್ಬರ ಸಹಕಾರವನ್ನು ಅಥವಾ ಇನ್ನೊಬ್ಬರ ಅಭಿಪ್ರಾಯವನ್ನು, ಹಿರಿಯರು ಅಥವಾ ಗುರುಗಳು ಅಥವಾ ಅನುಭವಸ್ಥರ ಮಾತುಗಳನ್ನು ಕೇಳಿ ಯಾವುದೇ ವ್ಯವಹಾರವನ್ನು ಅಥವಾ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಅನುಭವಸ್ಥರನ್ನು ಮಾತನ್ನು ಕೇಳಿ, ಗುರು ಹಿರಿಯರ ಮಾತನ್ನು ಕೇಳಿ ಅಥವಾ ತಂದೆ ತಾಯಿಯ ಮಾತನ್ನು ಕೇಳಿ ಮುಂದುವರಿತಕ್ಕಂಥದ್ದು ಸೂಕ್ತ. ಯಾಕೆಂದರೆ ಗುರುಬಲ ಇಲ್ಲ ಅಂದಾಗ ಅಡ್ಡದಾರಿ ಜಾಸ್ತಿ ಹೋಗ್ತೀರಿ ಅಥವಾ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ರಾಂಗ್ ಇರ್ತದೆ. ಹಾಗಾಗಿ ಆರ್ಥಿಕವಾದಂಥ ಸ್ಥಿತಿಗತಿಗಳು ಡೋಲಾಯಮಾನವೇ, ಅದರಲ್ಲೂ ಕೂಡ ಅಂಥ ಪ್ಲಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಆದರೂ ಕೂಡ ಮಂಡಧೈರ್ಯ ಒಂಬತನಕ್ಕೇನು ಕಡಿಮೆ ಇರುವುದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಮತ್ತು ಸ್ಥಿರಾಸ್ತಿ ವ್ಯವಹಾರಗಳು ಈ ಸಂದರ್ಭ ಅಷ್ಟೊಂದು ಸೂಕ್ತ ಅಲ್ಲ. ಪಂಚಮ ಪ್ರಭಾವ ಮಕ್ಕಳಿಂದಲೂ ಕೂಡ ಕಿರಿಕಿರಿಗಳನ್ನು, ಸೋಲುಗಳನ್ನು, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು ಮತ್ತು ಮಕ್ಕಳ ಭವಿಷ್ಯದ ಚಿಂತೆಯನ್ನು ಹೆಚ್ಚಾಗಿ ತಲೆಗೆ ಹಚ್ಚಿಕೊಳ್ತಕ್ಕಂಥ ಸ್ಥಿತಿ, ಭಾವನಾತ್ಮಕವಾದಂಥ ಸೋಲುಗಳನ್ನು, ನಿರಾಸೆಗಳನ್ನು ನೋಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಶುಕ್ರ ನೀಚ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ, ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಇರೋದಿಲ್ಲ. ಒಂದು 50,000ನೋ 1,00,000ನೋ ಸಂಬಳ ಇರುವಂಥ ಸಿಕ್ಕಲಿ ಅಂತಂದರೆ ನೀವು 1,00,000 ನಿರೀಕ್ಷೆ ಮಾಡಿದರೆ 50,000 ಸಂಬಳ ಸಿಗುತ್ತೆ. 50,000 ನಿರೀಕ್ಷೆ ಮಾಡಿರುವಂಥವ್ರಿಗೆ 25,000 ಸಂಬಳದ್ದು ಕೆಲಸ ಸಿಗುತ್ತೆ. ಒಟ್ಟಿನಲ್ಲಿ ಅವಕಾಶಗಳು ಬರುತ್ತೆ. ಸಾಮಾನ್ಯವಾಗಿ ಸಂಪಾದನೆ ಕಡಿಮೆ ಇರುವಂಥದ್ದು ಬರುವಂಥ ಸಾಧ್ಯತೆಗಳು ಉಂಟು. ಸಂಗಾತಿಯ ನಡವಳಿಕೆಗಳಿಂದ ಸ್ವಲ್ಪ ಬೇಸರಗಳು ಆಗ್ತಕ್ಕಂಥದ್ದು, ಉಡಾಫೆತನ, ಸೋಮಾರಿತನ, ಜಿಗುಪ್ಸೆ, ಬೇಸರ, ಒಂದು ರೀತಿಯಾದಂಥ ಅವರ ಗೌರವ ಇಲ್ಲದಂಥ ರೀತಿಯಾದಂಥ ನಡವಳಿಕೆಗಳು, ಹುಂಬತನ ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಬೇಸರವನ್ನು ತರಬಹುದು. ಹಾಗಾಗಿ ಕ್ಲಾಶಸ್ಗಳು ಜಾಸ್ತಿ ಆಗತ್ತೆ. ರವಿ ನೀಚ ಪ್ರಭಾವ ಅದೃಷ್ಟ ವಂಚಿತರು ಅನ್ನೋ ರೀತಿಯಾದಂಥ ಭಾವ ನಿರ್ಮಾಣವಾಗ್ತಕ್ಕಂಥದ್ದು ಒಂದು. ಕೈಗೆ ಬಂದಂಥ ತುತ್ತು ಬಾಯಿಗೆ ಬರೋಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ವಿಪರೀತವಾದಂಥ ನಿದ್ರೆ, ಆಲಸ್ಯ, ಸೋಮಾರಿತನ ಅಂತಕ್ಕಂಥದ್ದು ವಾರ ಮಧ್ಯಭಾಗದಿಂದ ಆಚೆಗೆ ಇನ್ನಷ್ಟು ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥದ್ದು. ನಿದ್ರೆ ಜಾಸ್ತಿ ಮಾಡ್ತೀರಿ ಸಾಮಾನ್ಯವಾಗಿ ವಾರ ಮಧ್ಯಭಾಗದಿಂದ ಆಚೆಗೆ ಧನುಸ್ಸು ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದ್ರೆ, ನೀವು ಕುಲದೇವತೆಯಗೆ ಒಂದು ಮಲ್ಲಿಗೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಯಾಕೆಂದರೆ ಶುಕ್ರ ಸ್ವಲ್ಪ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುವಂಥ ರೀತಿಯಲ್ಲಿದ್ದಾನೆ. ಮಲ್ಲಿಗೆ ಹೂವಿನಿಂದ ಸ್ವಲ್ಪ ಅಷ್ಟೋತ್ತರವನ್ನು ಮಾಡಿದರೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಕರ ರಾಶಿನಿಗೆ ಗುರುಬಲ ಇರಲಿಲ್ಲ, ಗುರುಬಲ ಬಂದಿದೆ. ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಒಂದು ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿರ್ತದೆ. ವ್ಯವಹಾರಗಳು ಕೈಗೂಡತಕ್ಕಂಥ ಸಾಧ್ಯತೆಗಳು ಬರಬಹುದು. ಒಳ್ಳೆಯ ಮಾರ್ಗ ಅಂತಕ್ಕಂಥದ್ದು ಸಿಗುವಂಥದ್ದು, ಧರ್ಮ ಮಾರ್ಗದಲ್ಲಿ, ದೈವ ಮಾರ್ಗದಲ್ಲಿ ನಡೆಯತಕ್ಕಂಥ ವಾತಾವರಣ, ಗುರು ಹಿರಿಯರ ಸಲಹೆ ಸೂಚನೆಗಳಿಗೆ ಸ್ವಲ್ಪ ಮನ್ನಣೆಯನ್ನು ಕೊಟ್ಟು ಸರಿದಾರಿಯಲ್ಲಿ ನಡೆಯುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಆರ್ಥಿಕವಾದಂಥ ಪರಿಸ್ಥಿತಿಗಳು ಸುಧಾರಣೆ ಆಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಪಾಲುದಾರಿಕೆ ವ್ಯವಹಾರಗಳು ಸುಧಾರಣೆ ಆಗ್ತಕ್ಕಂಥದ್ದನ್ನು ಈ ವಾರದಲ್ಲಿ ನೋಡ್ತೀರಿ. ಆಕಸ್ಮಿಕವಾದಂಥ ಧನಾಗಮನವನ್ನು ಕೂಡ ನಿರೀಕ್ಷೆ ಮಾಡತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಬಂಧುಗಳಿಂದ ಸ್ವಲ್ಪ ಲಾಭವನ್ನು, ಅನುಕೂಲವನ್ನು, ಆರ್ಥಿಕವಾದಂಥ ಪ್ರಗತಿಯನ್ನು ಕೂಡ ನೋಡುವಂಥ ಸಾಧ್ಯತೆಗಳು. ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗುತ್ತೆ. ಭೂಮಿ, ವಾಹನ ಖರೀದಿ ಮಾಡುವಂಥವ್ರಿಗೆ, ಮನೆ ಖರೀದಿ ಮಾಡುವಂಥವ್ರಿಗೆ ಉತ್ತಮವಾದಂಥ ಸ್ಥಿತಿ ಉಂಟು. ಆದರೆ ಮಕ್ಕಳ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಯಾಕೋ ಸಣ್ಣದಾಗಿ ನಿಮಗೆ
ಅಸಮಾಧಾನ ಮತ್ತು ಅಸಂತೃಪ್ತಿ ಅಂತಕ್ಕಂಥದ್ದು ಇರುತ್ತೆ. ಮತ್ತು ಮಕ್ಕಳಿಗೋಸ್ಕರವಾಗಿ ಖರ್ಚುಗಳನ್ನು ಜಾಸ್ತಿ ಮಾಡುವಂಥ ಪರಿಸ್ಥಿತಿಗಳು ಬರಬಹುದು. ಭಾವನಾತ್ಮಕವಾದಂಥ ನೋವನ್ನು ವಾರ ಆರಂಭದಲ್ಲಿ ಸ್ವಲ್ಪ ನೋಡ್ತೀರಿ ನೀವು. ಭಾವನೆಗಳಿಗೆ ಅಥವಾ ಪ್ರೀತಿ ವಿಶ್ವಾಸಗಳಿಗೆ ಬೆಲೆ ಸಿಕ್ಕೋದಿಲ್ಲ ವಾರ ಆರಂಭ ಅಂತಕ್ಕಂಥದ್ದು. ಹಾಗಾಗಿ ಜಾಗ್ರತೆ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ ಅಂತಕ್ಕಂಥ ಸ್ಥಿತಿನಲ್ಲಿದೆ. ಅಷ್ಟಮ ಪ್ರಭಾವ, ಹಾಗಾಗಿ ಏನಾಗುತ್ತೆ, ರವಿ ಆದಂಥ ನೀಚನಾಗಿರೋದ್ರಿಂದ ನಿಮಗೆ ವರದಾನವೇ, ಹಾಗಾಗಿ ಪ್ಲಸ್ ಆಗುತ್ತೆ ಈ ವಾರ ಅಂತ ಮೈನಸ್ ಅನ್ನೋ ರೀತಿಯಾದಂಥ ಸ್ಥಿತಿ ಇರೋದಿಲ್ಲ. ಆಕಸ್ಮಿಕವಾದಂಥ ಧನಾಗಮನದ ನಿರೀಕ್ಷೆಗಳನ್ನು ನೋಡಬಹುದು ರವಿಯ ಪ್ರಭಾವದಿಂದಲೂ ಕೂಡ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು ಅಂತ ಹೇಳಿದ್ರೆ. ಮಾತು ಸ್ವಲ್ಪ ಜಾಗ್ರತೆ, ಏನು ತೊಂದರೆ ಇಲ್ಲ, ಸ್ವಲ್ಪ ಜಾಗ್ರತೆ ನೋಡಿ ಮಾತನಾಡ್ತಕ್ಕಂಥದ್ದು ಸೂಕ್ತ. ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಮಾಡ್ಕೊಳ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲವೂ ಕೂಡ ನಿಮಗೆ ಪ್ಲಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿ ಇರೋದರಿಂದ ಅಂಥ ತೊಂದರೆ ಆಗುವಂಥ ಘಟನೆಗಳು ಅಥವಾ ಪರಿಸ್ಥಿತಿಗಳು ಬರದೇ ಇರೋದರಿಂದ ಒಂದು ಪುಟ್ಟದಾಗಿ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರವನ್ನು ಮಾಡಿ ಅಲ್ಲಿ ಒಂದು 21 ನಿಮಿಷ ಕುಂತು ಬಂದರೆ ಸಾಕು. ಏನಂಥ ಗಂಭೀರವಾದ ಸಮಸ್ಯೆ ಏನಾದರೂ ಇದ್ದರೆ, ಸಣ್ಣ ಪುಟ್ಟದಾಗಿದ್ದರೆ ಆ ವಿಘ್ನಗಳನ್ನು ಆ ಗಣಪತಿನೇ ನಿವಾರಣೆ ಮಾಡ್ತಾನೆ. ಇನ್ನು ಕುಂಭರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಹಳ್ಳ ಹಿಡಿಯುವಂಥ ಸಾಧ್ಯತೆಗಳು ಬರಬಹುದು. ಬಂದಂಥ ಅವಕಾಶವೂ ಕೂಡ ಕೈತಪ್ಪಿ ಹೋಗುವಂಥದ್ದು, ಮಾಡಿದಂಥ ವ್ಯವಹಾರದಲ್ಲೂ ಕೂಡ ಕೈ ಸುಟ್ಟಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಹಾಗಾಗಿ ಜಾಗ್ರತೆ. ಆದರೆ ಸಾಲ ಹೆಚ್ಚಾಗುವಂಥ ಪರಿಸ್ಥಿತಿ ಬರಬಹುದು, ಅಥವಾ ಸಾಲವನ್ನು ಕೇಳಿದರೆ ಪ್ರಾಪ್ತಿಯ ಯೋಗ ಫಲ ಅಂತಕ್ಕಂಥದ್ದು ಕುಂಭರಾಶಿಯವರಿಗೆ ಇದೆ. ವರ್ಗಾವಣೆ, ಸ್ಥಳ ಬದಲಾವಣೆ ಅಥವಾ ಗೃಹ ಬದಲಾವಣೆ ಅಷ್ಟೊಂದು ಒಳ್ಳೆಯದಲ್ಲ. ವಿದ್ಯಾಭ್ಯಾಸ ತೊಡಕಾಗುವಂಥದ್ದು, ಕಾರಣಗಳೇ ಗೊತ್ತಾಗೋದಿಲ್ಲ. ವಿದ್ಯಾಭ್ಯಾಸ ಮಾಡೋದಕ್ಕೆ ಏನೋ ವಿಘ್ನಗಳು ಅಂದರೆ ಓದಕ್ಕೆ ಕುಂತ್ಕೊಂಡ್ರೆ ಸಾಕು, ಯಾರೋ ಕರೀತಾರೆ, ಓದಕ್ಕೆ ಕುಂತ್ಕೊಂಡ್ರೆ ಸಾಕು ಒಂದು ಪಿಕ್ಚರ್ಗೆ ಹೋಗೋಣ ಅಂತ, ಓದಕ್ಕೆ ಕುಂತ್ಕೊಂಡ್ರೆ ಸಾಕು ಒಂದಿಷ್ಟೊತ್ತು ಮೊಬೈಲ್ ನೋಡೋಣ, ಓದಕ್ಕೆ ಕುಂತ್ಕೊಂಡ್ರೆ ಸಾಕು ಒಂದಿಷ್ಟೊತ್ತು ಟಿ ವಿ ನೋಡಿಬಿಟ್ಟು ಆಮೇಲೆ ಓದಕ್ಕೆ ಕುತ್ಕೊಳ್ಳೋಣ, ಟೈಮ್ ಹಾಗೆ ಹೋಗುತ್ತೆ, ಓದರ ಕಡೆಗೆ ಹೋಗ್ತದೆ, ಗಮನವೇ ಇರೋದಿಲ್ಲ ಅಂತಕ್ಕಂಥ ಸ್ಥಿತಿ. ಪಂಚಮ ಪ್ರಭಾವ, ಮಕ್ಕಳಿಂದ ಆರ್ಥಿಕವಾದಂಥ ಸ್ಥಿತಿಯು ಅಥವಾ ಅನುಕೂಲವನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಕಷ್ಟ ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಜಾಗ್ರತೆ. ಶುಭ ಕಾರ್ಯ ಪ್ರಯತ್ನ ಸುಸೂತ್ರ ಅಲ್ಲ, ಅನುಕೂಲವಲ್ಲ. ಅದೃಷ್ಟ ವಂಚಿತರು ಅನ್ನೋ ರೀತಿಯಾದಂಥ ಭಾವ. ಯಾಕಂದರೆ ಶುಕ್ರ ನೀಚ ಆದರೂ ಕೂಡ ಚಂದ್ರನ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಚೆನ್ನಾಗಿರೋದ್ರಿಂದ ವಾರ ಆರಂಭ ಸುಸೂತ್ರವಾಗಿ ಏನೇ ಇದ್ರೂ ಕೂಡ ಎಲ್ಲವನ್ನೂ ಕೂಡ ಸುಸೂತ್ರವಾಗಿ ಎದುರಿಸುವಂಥ ಸಾಧ್ಯತೆಗಳನ್ನೂ ಕೂಡ ಈ ವಾರದಲ್ಲಿ ನೀವು ನೋಡಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಕಷ್ಟವಾಗಬಹುದು ಅಷ್ಟೇ. ಕುಂಭರಾಶಿನವರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಕೂಡ ಬಿಳಿ ಎಕ್ಕದ ಹೂವನ್ನು ಗಣಪತಿಗೆ ಸಮರ್ಪಣೆ ಮಾಡಿ. ನನ್ನ ಪ್ರಕಾರ ಕರೆಕ್ಟಾಗಿ ನೀವು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿ, ಎಕ್ಕದ ಗಿಡದ ಹತ್ರ ಪ್ರಾರ್ಥನೆ ಮಾಡಿ, ಅದೇ ಪ್ರಾರ್ಥನೆ ಗಣಪತಿ ಹತ್ರನೂ ಪ್ರಾರ್ಥನೆ ಮಾಡಿ ಆ ಎಕ್ಕದ ಹೂವನ್ನು ಅರ್ಪಿಸಿದರೆ 90% ನಿಮ್ಮ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೀತದೆ. ಸಮಸ್ಯೆಗಳೇ ನಿಮಗೆ ಸೋಕೋದಿಲ್ಲ, ಆ ರೀತಿ ತಡೀತದೆ. ಹಾಗಾಗಿ ಅದನ್ನು ಮಾಡಿ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಗುರುಬಲ ಇರಲಿಲ್ಲ, ಗುರುಬಲ ಬಂದಿದೆ. ಜನ್ಮಶನಿ ಕಾಟ ಕೊಡೋದಿಲ್ಲ, ಜನ್ಮಶನಿದೇನು ನಿಮಗೆ ಸಮಸ್ಯೆ ತರೋದಿಲ್ಲ. ಗುರುಬಲ, ಗುರುದೃಷ್ಟಿ ಅಥವಾ ಗುರುಬಲ ಅಂತಕ್ಕಂಥ ನಿಮಗೆ ಇರೋದರಿಂದ ಎಂಥ ಸಮಸ್ಯೆಗಳಿದ್ರೂ ಕೂಡ ಅದು ಅಲ್ಲಲ್ಲೇ ನಿಲ್ಲುತ್ತೆ. ಪರಿಹಾರ ಆಗದಲ್ಲೇ ಇರ್ಬೋದು, ಬಟ್ ತೊಂದರೆ ಕೊಡೋದಕ್ಕೆ ಮಾತ್ರ ಬಿಡೋದಿಲ್ಲ ಅಂತಕ್ಕಂಥದ್ದು. ಆರ್ಥಿಕವಾದಂಥ ಸ್ಥಿತಿ ಇಲ್ಲಿವರೆಗೆ ಬಹಳ ಉತ್ತಮವಾಗಿತ್ತು ಸಮನಿಗೆ ಬಹಳ ದಿವಸಗಳ ಕಾಲ. ಆದರೆ ಈಗ ಅದು ಕೂಡ ಮೈನಸ್ ಆಗ್ತಾ ಇದೆ. ಯಾಕೆಂದರೆ ಕುಜನ ಪ್ರಭಾವ ತಗ್ಗುತ್ತಾ ಇದೆ. ಬೇರೆ ರೀತಿಯಲ್ಲಿ ಪ್ಲಸ್ ಮಾಡುತ್ತೆ, ಬಟ್ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಮಾತ್ರ ಮೈನಸ್ಸು, ಕುಜನ ಪ್ರಭಾವ ಅಂತಕ್ಕಂಥದ್ದು. ಶುಕ್ರ ನೀಚನಾಗಿರೋದು ವರದಾನವೇ, ಮತ್ತು ಶುಕ್ರನಿಂದ ಲಾಭವೇ ಆಗತ್ತೆ. ಅಂದರೆ ಹೆಣ್ಣು ಮಕ್ಕಳಿಂದ, ಸಹೋದರಿಯಿಂದ ಅಥವಾ ಬಂಧು ಬಾಂಧವರಿಂದ ಅನುಕೂಲವನ್ನೇ ಲಾಭವನ್ನೇ ನೋಡುವಂಥ ಪರಿಸ್ಥಿತಿಗಳು ಬರೋದಕ್ಕೆ ದಾರಿ ಉಂಟು ಅಂತಕ್ಕಂಥದ್ದು. ಆದರೆ ವ್ಯಾಜ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಕೋರ್ಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆ ಅಂತಕ್ಕಂಥ ಪರಿಸ್ಥಿತಿಗಳಿರುತ್ತೆ. ಷಷ್ಠಕೇತು ಅಂತಕ್ಕಂಥದ್ದು ಸ್ವಲ್ಪ ಈ ದೆವ್ವ ಹಿಡಿದಿದೆ, ಅಥವಾ ವೈದ್ಯೋಪಚಾರಕ್ಕೆ ಗುಣವಾಗದಂಥ ರೀತಿಯಲ್ಲಿ, ಗೊತ್ತಾಗದಂಥ ರೀತಿಯಲ್ಲಿ ಆರೋಗ್ಯದ ವ್ಯತ್ಯಾಸ,
ಗರ್ಭನಾಳ ದೋಷ, ಗರ್ಭಾಶಯ ದೋಷ ಅಂತಕ್ಕಂಥ ರೀತಿಯಲ್ಲಿ ಕಫ ಜಾಸ್ತಿ ಆಗುವಂಥದ್ದು, ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ, ಅಲರ್ಜಿ ಇರತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನದಾಗಿ ಕಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶತ್ರುಗಳಿಂದ, ಸೇವಕರಿಂದ ನಷ್ಟ, ಕೆಲಸಗಾರರಿಂದ, ನಿಮ್ಮ ಕೈ ಕೆಲಸ ಮಾಡುವಂಥವ್ರು ಯಾರು ಇರ್ತಾರೋ ಅವರಿಂದ ನಷ್ಟ, ಮತ್ತು ಅವರೊಂದಿಗೆ ಕಲಹವೂ ಕೂಡ ಆಗುವಂಥ ಪರಿಸ್ಥಿತಿಗಳು ಬರಬಹುದು. ಕುಜ ಭಾಗ್ಯಪ್ರಭಾವಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಏನಾಗ್ತದೆ, ಸ್ವಕ್ಷೇತ್ರ ಭಾಗ್ಯಪ್ರಭಾವ ಆದರೂ ಕೂಡ ನಿಮಗೆ ವಾರ ಆರಂಭ ಸ್ವಲ್ಪ ಸುಸೂತ್ರವಾಗಿರೋದಕ್ಕೆ ದಾರಿಯಾಗ್ತದೆ. ಭಾನುವಾರ, ಸೋಮವಾರ, ತದನಂತರ ಅದು ಕೂಡ ನಿಮಗೆ ಮೈನಸ್ ಆಗುವಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಯಾಕಂದರೆ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಜಿಡ್ಡುಗಟ್ಟಂಗೆ ಇರುತ್ತದೆ. ಏನೋ ನಾಳೆಯ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಅಥವಾ ನಾಳೆ ಯಾವುದೋ ಒಂದು ಕೆಲಸ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಏನೋ ತೀರ್ಮಾನ ತೆಗೆದುಕೊಳ್ತೇನೆ ಅಂದರೆ ಎಳೆದಾಟ, ನೋಡಂತಾಗ ಹಿಂಗೆ ಎಳ್ಕೊಂಡು ಹೋಗುವಂಥ ಪರಿಸ್ಥಿತಿಗಳು ಬರಬಹುದು. ವಿದ್ಯಾಭ್ಯಾಸ ಒಳ್ಳೆ ಚೆನ್ನಾಗಿ ಆಗೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಮರವು ಜಾಸ್ತಿ ಇರ್ತದೆ, ಒಂಥರ ಓದೋದಕ್ಕೆ ಆಸಕ್ತಿಗಳು ಕಡಿಮೆ ಇರ್ತದೆ. ಬಟ್ ಕೂತ್ರೆ ಮಾತ್ರ ಜ್ಞಾನಾರ್ಜನೆ ತುಂಬ ಚೆನ್ನಾಗಿ ಆಗತ್ತೆ. ಶುಭಕಾರ್ಯ ಪ್ರಯತ್ನದಲ್ಲೂ ಕೂಡ ಹಿನ್ನಡೆ. ಸಂಗಾತಿಯ ಆ ಒಂದು ಧೋರಣೆಗಳು, ಸೋಮಾರಿತನ, ಆಲಸ್ಯ, ಬೇಕೋ ಬೇಡವೋ ಅನ್ನೋ ರೀತಿ ನಡ್ಕೊಳ್ತಕ್ಕಂಥದ್ದು, ಇವು ಸ್ವಲ್ಪ ಕಿರಿಕಿರಿಯನ್ನು ಮಾಡಬಹುದು ಈ ವಾರದಲ್ಲಿ ಮೀನರಾಶಿನವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನೀವು ದತ್ತಾತ್ರೇಯರ ನಾಮಸ್ಮರಣೆ ಮಾಡಿದರೆ ಯಾವುದು ಏನೇ ಸಮಸ್ಯೆಗಳಿದ್ರೂ ಕೂಡ ಅಲ್ಲಲ್ಲೇ ನಿಮಗೆ ತೊಂದರೆ ಕೊಡದಂಥ ರೀತಿಯಲ್ಲಿ ನಿಲ್ಲುತ್ತೆ. ಪರಿಹಾರ ಆಗದಿದ್ದರೂ ತೊಂದರೆ ಅಂತೂ ಆಗೋದಿಲ್ಲ, ಇದಷ್ಟು ಭರವಸೆ ಇದ್ದೇ ಇರ್ತದೆ. ಚಿಂತೆ ಮಾಡುವಂಥದ್ದು ಬೇಡ, ಅಷ್ಟನ್ನು ಮಾಡಿ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.